15 ವರ್ಷಗಳ ಹಿಂದೆ ಬಾಲಕಿಯ ಅನುಮಾನಾಸ್ಪದ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಭೇಟಿ ಕೊಟ್ಟಿರೋದು ಪ್ರಕರಣದ ತನಿಖೆಯ ಪ್ರಗತಿ ವಿವರವನ್ನು ತಿಳಿಯುವ ಸಲುವಾಗಿ ಭೇಟಿ ಕೊಟ್ಟಿರೋದು. ತನಿಖೆ ನಡೀತಾ ಇದೆ, ಮುಂದೆ ಬರಬೇಕಾದ್ರೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬಳಿಯಲ್ಲಿ ದೂರುದಾರ ಜಯಂತ್ ಹೇಳಿಕೆ ಇದು. ನಾನು ದೂರು ಕೊಟ್ಟಿದ್ದಲ್ಲ, ಏನಾಯಿತು ಅಂತ ಹೋಗಿರೋದು ಜಯಂತ್. ಕಂಪ್ಲೇಂಟ್ ಕೊಟ್ಟಿದ್ದಲ್ರಿ ಅವತ್ತು, ಏನು ಮಾಡಿದ್ದೀರಾ ನೀವು, ತನಿಖೆ ಮಾಡ್ತಾ ಇದ್ದೀರಾ ಇಲ್ವಾ, ಏನು ಕತೆ ಅಂತ ಜಯಂತ್ ಕೇಳಿರೋದು. ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ನನಗೆ ಅದ್ರ ಬಗ್ಗೆ ಸಮಾಧಾನ ಇದೆ, ಅದರಲ್ಲಿ ಪ್ರಗತಿ ಏನಾದರೂ ಆದಾಗ ನಾವು ತಿಳಿಸ್ತೀವಿ ನಿಮಗೆ ಅಂತ ಜಯಂತ್ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರಂತೆ. ಅದನ್ನೇ ಜಯಂತ್ ಹೇಳಿರೋದು. ಪೊಲೀಸರ ವಿರುದ್ಧ ಗಂಭೀರ ಆರೋಪವನ್ನು ಇದೇ ಜಯಂತ್ ಮಾಡಿದ್ದದ್ದು. ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾಗಿ ಈತನ ಆರೋಪ. ಅಲ್ಲಿ ಏನೊಂದು ಬಾಲಕಿ ಸತ್ತು ಹೋದಾಗ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಗ, ಅಥವಾ ಆ ಥರದೊಂದು ಅನಾಥ ಶವ ಸಿಕ್ತು ಅಂತ ಅಂದುಕೊಂಡಾಗ ಆ ಬಾಲಕಿ ಯಾರು, ಏನು, ಎತ್ತ ಯಾವುದನ್ನು ಸರಿಯಾಗಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ನಡೆಸದೆ ಸುಮ್ಮನೆ ಹೋಗಿ ಹೂತುಬಿಟ್ರು. 2002-2003 ಅವಧಿಯಲ್ಲಿ ಬಾಲಕಿಯ ಅನುಮಾನಾಸ್ಪದ ಸಾವಾಗಿತ್ತು. ಪ್ರಕರಣದಲ್ಲಿ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಜಯಂತನ ಆರೋಪ. 4/8/2025 SIT ಅವರಿಗೆ ಅಂದರೆ ಬೆಳ್ತಂಗಡಿ SIT ಅವರಿಗೆ ಒಂದು ದೂರು ನೀಡಿದೆ. 13ರಿಂದ 15 ವರ್ಷದ ಒಂದು ಹೆಣ್ಣುಮಗಳನ್ನು ಹೂತಾಗಿರೋದು ನೋಡಿದ್ದೀನಿ ಅಂತೇಳಿ. ಅದರ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯೆಯಲ್ಲಿ ನಾನು ಮೊನ್ನೆ ಒಂದು ಲೆಟ್ರ್ ಕೊಟ್ಟೆ, ಇನ್ನೂ ತನಿಖೆ ನಡೆಸಿದೆ. ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ಒಂದು ತನಿಖೆ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ. ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ